ಶ್ರೀ ಪೃಥ್ವಿರಾಜ್ ಪ್ರೊಫೆಸರ್ RSI CAR ಘಟಕ ಕಲಬುರಗಿಯವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳ ಗೌರವ ವಂದನೆ. ತದನಂತರ KSRP ತುಕಡಿ 1 ಶ್ರೀ CG ತಳವಾರ್ ARSI KSRP ಆರ್ಮಿ ಪಡೆಯವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ. ಪೊಲೀಸ್ ರಾಜ್ಯದಿಂದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಪರವಾಗಿ ಅವರಿಗೂ ಸಹ ಮಾನ್ಯರಿಗೆ ಗೌರವ ವಂದನೆ. ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ತದನಂತರದ ತುಕಡಿ DAR ಘಟಕ ಕಲಬುರಗಿ ಜಿಲ್ಲೆ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಹೆಚ್ಚು ಹೆಚ್ಚು ಸಮರ್ಪಣಾ ಮನೋಭಾವದಿಂದ ತೊಡಗಿಸಿಕೊಳ್ಳುವುದು ಅತ್ಯವಶ್ಯಕ. CAR ಘಟಕ 2 ಶ್ರೀ ಮಂಜುನಾಥ್ ಪ್ರೊಫೆಸರ್ RSI CAR ಘಟಕ ಕಲಬುರಗಿ ನಗರರವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಶ್ರೀ ದಯಾನಂದ್ RSI ಬ್ಯಾಂಡ್ ಮಾಸ್ಟರ್ KSRP 6ನೇ ಪಡೆಯವರ ನೇತೃತ್ವದಲ್ಲಿ ನಾಲ್ಕು ಜನ ಶಸ್ತ್ರಧಾರಿ ಪೊಲೀಸ್ ಸಿಬ್ಬಂದಿಗಳ ರಕ್ಷಣೆಯಲ್ಲಿ ಬಿಚ್ಚುಗತ್ತಿಯ ಬೆಂಗಾವಲಿನಲ್ಲಿ ವೇದಿಕೆಯ ಮುಂಭಾಗ ಮೈದಾನದಲ್ಲಿ ಧ್ವಜಗಳು ಸಮಾವೇಶಗೊಳ್ಳುತ್ತಿವೆ. ಪೊಲೀಸ್ ಧ್ವಜಗಳನ್ನ ಪ್ರತಿಯೊಬ್ಬರಿಗೂ ಅಂಟಿಸುವ ಕಾರ್ಯಕ್ರಮ. ಇಂದು ದಿನಾಂಕ 2 ಏಪ್ರಿಲ್ 2024ರಂದು ಪೊಲೀಸ್ ಧ್ವಜ ದಿನಾಚರಣೆಯ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾದ ಅತಿಥಿಗಳಾದ ಶ್ರೀ ಅಜಯ್ ಹಿಲೋರಿ IPS ಪೊಲೀಸ್ ಉಪಮಹಾನಿರೀಕ್ಷಕರು ಈಶಾನ್ಯ ವಲಯ ಕಲಬುರಗಿರವರೇ ಮತ್ತು ವಿಶೇಷ ಆಹ್ವಾನಿತರಾದ ಡಾಕ್ಟರ್ ಸುನೀಲ್ ಪನ್ವಾರ್ IFS ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ಕಲಬುರಗಿ ಹೊರತಾರವರೇ ಹಾಗೂ ಶ್ರೀ ಚೇತನ್ R IPS ಪೊಲೀಸ್ ಆಯುಕ್ತರು ಕಲಬುರಗಿ ನಗರವರೇ ಮತ್ತು ಶ್ರೀ ಅಕ್ಷಯ್ M ಹಾಕೆ IPS ಪೊಲೀಸ್ ಅಧೀಕ್ಷಕರು ಕಲಬುರಗಿ ಜಿಲ್ಲೆಯವರೇ, ಪೊಲೀಸ್ ಧ್ವಜ ದಿನಾಚರಣೆಯ ಪ್ರಯುಕ್ತ ನನ್ನನ್ನು ಮುಖ್ಯ ಅತಿಥಿಯನ್ನಾಗಿ ನೇಮಕ ಮಾಡಿ ಆಹ್ವಾನ ಮಾಡಿದ್ದಕ್ಕೆ ಪೊಲೀಸ್ ಆಯುಕ್ತರು ಮತ್ತು ಪೊಲೀಸ್ ಅಧೀಕ್ಷಕರು ಕಲಬುರಗಿ ಜಿಲ್ಲೆಯವರಿಗೆ ನಾನು ಚಿರಋಣಿಯಾಗಿರುತ್ತೇನೆ ಮತ್ತು ಇದು ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ಸ್ಮರಣೀಯ ಸುದ್ದಿ ಅಂತ ತಿಳಿದುಕೊಳ್ಳುತ್ತೇನೆ. ನಾನು ಪೊಲೀಸ್ ಇಲಾಖೆಗೆ 12 ಜನವರಿ 1989ರಂದು ನೇಮಕ ಹೊಂದಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿ ದಿನಾಂಕ 28 ಫೆಬ್ರವರಿ 2023ರಂದು 34 ವರ್ಷ 1 ತಿಂಗಳ ಸುದೀರ್ಘ ಸೇವೆಯನ್ನು ಇಲಾಖೆಯಲ್ಲಿ ಮೇಲಾಧಿಕಾರಿಗಳ ಯಾವುದೇ ಶರ ಇಲ್ಲದೆ ಸಬರ್ಬನ್ ಪೊಲೀಸ್ ಠಾಣೆ, ಅಶೋಕನಗರ ಪೊಲೀಸ್ ಠಾಣೆ, ಕಲಬುರಗಿ ನಗರದಲ್ಲಿ ಕರ್ತವ್ಯ ನಿರ್ವಹಿಸಿರುತ್ತೇನೆ ಮತ್ತು ನನ್ನನ್ನು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯನ್ನಾಗಿ ಆಹ್ವಾನಿಸಿದ್ದಕ್ಕೆ ಪೊಲೀಸ್ ಉಪಮಹಾನಿರೀಕ್ಷಕರು, ಪೊಲೀಸ್ ಆಯುಕ್ತರು, ಪೊಲೀಸ್ ಅಧೀಕ್ಷಕರವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ನನಗೂ ಈ ಸಮಾರಂಭದಲ್ಲಿ ಭಾಗವಹಿಸುವುದಕ್ಕೆ ತುಂಬಾ ಸಂತೋಷವಾಗುತ್ತದೆ ಹಾಗೂ ನನ್ನ ಇಡೀ ಜೀವನದಲ್ಲಿ ಈ ಸುಂದರ ಸಮಾರಂಭವನ್ನು ಮರೆಯಲು ಸಾಧ್ಯವಿಲ್ಲ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಹೆಮ್ಮೆಯ ದಿನ. ರಾಜ್ಯದ ಶಾಂತಿ ಪಾಲನೆ, ಜೀವ ಹಾಗೂ ಆಸ್ತಿ ಪಾಸ್ತಿ ರಕ್ಷಣೆ ಜೊತೆಗೆ ಕಾನೂನು ಪಾಲನೆಯಲ್ಲಿ ತನ್ನ ಜೀವಾಳವನ್ನು ಅಳಿಸಿಕೊಂಡಿರುವ ರಾಜ್ಯ ಪೊಲೀಸ್ ಪಡೆಯ ದಕ್ಷತೆಯ ಹೆಮ್ಮೆಯ ಪ್ರತೀಕವಾಗಿ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಲ್ಯಾಣ ದಿನವನ್ನಾಗಿ ಉತ್ಸಾಹದಿಂದ ಹಾಗೂ ಹೆಮ್ಮೆಯಿಂದ ಈ ದಿನವನ್ನು ಆಚರಿಸುತ್ತಿದ್ದೇವೆ. ಈ ದಿನಾಚರಣೆಯ ಉದ್ದೇಶ ಪೊಲೀಸ್ ಪಡೆಯ ದಕ್ಷತೆ, ಧೈರ್ಯ ಹಾಗೂ ಹೆಮ್ಮೆಯ ಪ್ರತೀಕವಾಗಿ ಆಚರಿಸುವುದಲ್ಲದೆ ಇಲಾಖೆಯಲ್ಲಿ ಸಮಾಜ ಸ್ವಾಸ್ಥ್ಯಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿರುವ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಕಲ್ಯಾಣ ಕಾರ್ಯಕ್ರಮಗಳನ್ನು ದೃಢಪಡಿಸಿಕೊಳ್ಳುವುದಾಗಿದೆ. ಅಲ್ಲದೆ ಇಲಾಖೆಯಲ್ಲಿ ಹಲವು ವರ್ಷಗಳ ಕಾಲ ದಕ್ಷತೆಯಿಂದ, ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿ ಇಲಾಖೆಯ ಕೀರ್ತಿಯನ್ನು ಹೆಚ್ಚಿಸಿ ನಿವೃತ್ತರಾಗಿರುವ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸೇವೆಯನ್ನು ಹಾಗೂ ತ್ಯಾಗವನ್ನು ಸ್ಮರಿಸುವ ದಿನವಾಗಿದೆ. ಈ ಮೊದಲು ಅಂದರೆ 1984ಕ್ಕಿಂತ ಮೊದಲು ಪ್ರತಿ ವರ್ಷ ನವೆಂಬರ್ 2ನ್ನು ಪೊಲೀಸ್ ಕಲ್ಯಾಣ ದಿನವನ್ನಾಗಿಯೂ ಹಾಗೂ ಏಪ್ರಿಲ್ 2ರಂದು ಪೊಲೀಸ್ ಧ್ವಜ ದಿನಾಚರಣೆಯನ್ನಾಗಿಯೂ ಆಚರಿಸಿಕೊಂಡು ಬರಲಾಗುತ್ತಿತ್ತು. 1984ರಿಂದ ಪ್ರತಿ ವರ್ಷ ಏಪ್ರಿಲ್ 2ನೇ ತಾರೀಕಿನಂದು ಪೊಲೀಸ್ ದಿನಾಚರಣೆ ಹಾಗೂ ಕಲ್ಯಾಣ ದಿನಾಚರಣೆಯನ್ನು ಒಗ್ಗೂಡಿಸಿ ಪೊಲೀಸ್ ಧ್ವಜ ದಿನಾಚರಣೆಯಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಪೊಲೀಸ್ ಧ್ವಜ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಿರುವ ನಾವುಗಳು ಅತ್ಯಂತ ಹೆಮ್ಮೆಯಿಂದ ಶ್ರದ್ಧಾಪೂರ್ವಕವಾಗಿ
ಹೆಚ್ಚು ರಚನಾತ್ಮಕವಾಗಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಸಮಾಜ ಸ್ವಾಸ್ಥ್ಯಕ್ಕಾಗಿ ಹೆಚ್ಚು ಸಮರ್ಪಣಾ ಮನೋಭಾವದಿಂದ ತೊಡಗಿಸಿಕೊಳ್ಳುವುದು ಅವಶ್ಯಕವಾಗಿದೆ. ಸಮಾಜದ ಏಳಿಗೆಗಾಗಿ ಸಮಯದ ಪರಿವಿಲ್ಲದೆ ದಿನವಿಡೀ ಕರ್ತವ್ಯ ನಿರ್ವಹಿಸುವ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಜೀವನ ಮಟ್ಟವನ್ನು ಸುಧಾರಿಸುವುದು ಅತ್ಯವಶ್ಯಕವಾಗಿದೆ. ಅಲ್ಲದೆ ನಿಷ್ಕಾಳ ಸೇವೆಯ ಮೂಲಕ ಹಗಲಿರುಳು ಶ್ರಮಿಸಿ ನಿವೃತ್ತರಾದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಹಿತಚಿಂತನೆ ಮತ್ತು ಅವರ ಕ್ಷೇಮಾಭಿವೃದ್ಧಿಯೂ ಕೂಡ ಅವಶ್ಯಕವಾಗಿದೆ. ಈ ದಿನದಂದು ಪೊಲೀಸ್ ರಾಜ್ಯದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿರುವ ಅರ್ಹ ಅಧಿಕಾರಿಗಳಿಗೆ ಹಾಗೂ ನಿವೃತ್ತರಿಗೆ ಪೊಲೀಸ್ ಆರೋಗ್ಯ ಭಾಗ್ಯದಡಿ ಮತ್ತು ಪೊಲೀಸ್ ಸಿಬ್ಬಂದಿಯವರ ಮಕ್ಕಳಿಗೆ ಇಲಾಖೆಯ ಪೊಲೀಸ್ ಕಲ್ಯಾಣ ನಿಧಿಯಿಂದ ಪ್ರೋತ್ಸಾಹಧನವನ್ನು ನೀಡಿರುತ್ತಾರೆ. 2023ನೇ ಸಾಲಿನಲ್ಲಿ ಆರೋಗ್ಯ ಭಾಗ್ಯದಡಿಯಲ್ಲಿ ಸುಮಾರು 150ಕ್ಕಿಂತ ಹೆಚ್ಚು ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಚಿಕಿತ್ಸೆಯನ್ನು ಪಡೆದಿರುತ್ತಾರೆ. ಅದಲ್ಲದೆ ಸುಮಾರು 2,25,000ಕ್ಕಿಂತ ಹೆಚ್ಚು ಪ್ರೋತ್ಸಾಹಧನವನ್ನು ಕೂಡ ನೀಡಲಾಗಿದೆ. ಮತ್ತೊಮ್ಮೆ ಪೊಲೀಸ್ ಧ್ವಜ ದಿನಾಚರಣೆಯ ದಿನದಂದು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಯವರಿಗೆ ತಮ್ಮ ಕ್ಷೇಮಾಭಿವೃದ್ಧಿಯನ್ನ ನಾವು ಪೊಲೀಸ್ ಇಲಾಖೆಯ ವತಿಯಿಂದ ನೋಡ್ತೀವಿ ಅಂತ ಹೇಳ್ತಾ